टिफिन है क्या ನಿನಗೆ ಯಾಕೆ ಅಲ್ಲೇ ಏನು ಬೇಕು ಹೋಗೋರು ಅಲ್ಲಿಂದ ನಾನು ಸಖತ್ ಖುಷಿ ओ भैया खाना हो गया ಅವ್ನು ಮಾತಾಡ್ತಾರೆ ಇಲ್ಲ ಬೇಕಾದ್ರೆ ಸೊ ಗೈಸ್ ಬನ್ನಿ ಇದೇನಾ ಭಯ್ಯ ಬಾಯ್ हाय भाई ಥ್ಯಾಂಕ್ ಯು ಸೊ ಗೈಸ್ ಬನ್ನಿ ಟ್ರೈನ್ ಇಳಿಯೋಣ ಲಗೇಜ್ ಬೇರೆ ಸಮಸ್ಯೆ ಏನು ಮಾಡ್ತೀರಾ ಸೊ ಇಳಿಯೋಣ ಮುಂಬೈಗೆ ಬಂದೆ ವೆಲ್ಕಮ್ ಟು ಮುಂಬೈ ಫುಲ್ಲು ಮಳೆ ನೋಡಿ ಹೆಂಗೆ ಮಳೆ ಬೀಳ್ತಾ ಇದೆ ಇಂಥ ಬ್ಯಾಗ್ ಇಟ್ಕೊಳ ಯಾಕೆ ನಿನ್ ಕೈ ಇಲ್ವಾ ಶಿಶಾ ಇಟ್ಕೋ ಶಿಶಾ ತೂಕ ಆಯ್ತು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ ಸೊ ಬ್ಯಾಂಗ್ಳೂರ್ ಟು ಮುಂಬೈ ಪಾರ್ಟ್ 2ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈಗಾಗಲೇ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ, ಇನ್ಯಾರಲ್ಲೋ ನೋಡಿಲ್ವೋ ಹೋಗಿ ಪಾರ್ಟ್ 1 ನೋಡ್ಕೊಂಡು ಬಂದು ಪಾರ್ಟ್ 2 ನೋಡಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ಹೆಂಗಿರುತ್ತೆ ಜರ್ನಿ ಅಂತ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ರಿಗೂ ನಮಸ್ಕಾರ. ಏನು ರಾತ್ರಿ ಕೆಲಸ ಮುಗಿಸಿ ಮಲಗೋದು ಲೇಟ್ ಆಯಿತು, ಸೊ ಹಾಗಾಗಿ ಇವಾಗಿದ್ದೆ. ಎದ್ದು ನೋಡಿದ್ರೆ ಟೈಮು 8:30. ಸೊ ಎಲ್ಲಿದ್ದೀನಪ್ಪ ಅಂತ ನೋಡಿದ್ರೆ ನಿಯರ್ ಡೌನ್ ಸ್ಟೇಷನ್, ಮಹಾರಾಷ್ಟ್ರದ ಡೌನ್ ಸ್ಟೇಷನ್ಗೆ ಬರ್ತಾ ಇನ್ನೊಂದು 2 ಕಿಲೋಮೀಟರ್ ಇದೆ ಸ್ಟೇಷನ್ನು. ತಿಂಡಿ ಮಾಡೋಣ ಅಂದ್ಬಿಟ್ಟು ಕಾಯ್ಕೊಂಡು ನಿಂತಿದ್ದೀನಿ. ಸೊ ನಮ್ಮ ಸಂಜೆ ಅವ್ರಿಗೆ ಕಾಲ್ ಮಾಡಿ ಬಾ ಅಂತ ಹೇಳಿದೆ, ಬರ್ತಾ ಇದ್ದೀನಿ ಅಂತ. ಅಲ್ಲಿ ಬಂದಮೇಲೆ ತಿಂಡಿ ಮಾಡಬೇಕು. ಸೊ ಗೈಸ್ ನೋಡಿ, ಫೈನಲಿ ಡೌನ್ ಸ್ಟೇಷನ್ ಬಂದೆ. ಇವತ್ತಿನ ನಮ್ಮ ಜರ್ನಿಯಲ್ಲಿ ಫಸ್ಟ್ ಮಹಾರಾಷ್ಟ್ರ ಸ್ಟೇಷನಲ್ಲಿ. ಸೊ ಆಗಲೇ ಸೊಲ್ಲಾಪುರ್ ಬಂತು, ಬಟ್ ನಾನು ಎದ್ದಿರಲಿಲ್ಲ. ಈಗ ನಾನು ಎದ್ದು ಸೊ ಡೌನಲ್ಲಿ ಕಾಲಿರ್ತದೆ ನೋಡಿ. ಮಹಾರಾಷ್ಟ್ರ ಅಂದ ತಕ್ಷಣ ಸ್ಟಾರ್ಟ್ ಆಯಿತು ವಡಾಪಾವ್. ಸೊ ಬನ್ನಿ ಕೆಳಗಡೆ ಇಳಿದು ಏನಾದ್ರು ತಿಂಡಿ ಮಾಡಬೇಕು. ಸೊ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನಿಲ್ಲಿ ರೆಗ್ಯುಲರಾಗಿ ಓಡಾಡೋದೋಗಿಂದ ನೋಡ್ದೋಗಿಂದ ಮುಂಚೆಲ್ಲೂ ಓಡಾಡ್ತಿದ್ದಲ್ಲ ಈ ರೋಡಲ್ಲಿ. ಸೊ ಅವಾಗಿಂದ ಏನು ಫೇಮಸ್ ಅಪ್ಪ ಇಲ್ಲಾಂದರೆ ತಿನ್ನೋದ್ರಲ್ಲಿ ರೈಸ್ ಬಾತ್ ಚೆನ್ನಾಗಿರುತ್ತೆ, ಜೊತೆಗೆ ಇಡ್ಲಿ ಚೆನ್ನಾಗಿರುತ್ತೆ. ನೋಡಿ ವಡಪಾವುಗಳು ಅವಳಿ ಸ್ಟಾರ್ಟ್ ಆಯ್ತು ಇಲ್ಲಿಂದ. ಎಲ್ಲಿ ನೋಡ್ರೆ ಬರೀ ವಡಪಾವ ಗುರು, ಎಲ್ಲಿ ನೋಡ್ರೆ ಬರ್ರಿ ವಡಪಾವುಗಳು. ಇನ್ನು ಮಂಡ್ಯ ತನಕ ನಾವು ಇದರಲ್ಲೇ ನೋಡ್ಬೇಕು, ಗೊತ್ತಿಲ್ಲ. ಬರಲಿ ಸಂಜೆ ಬಂದಮೇಲೆ ಟೇಸ್ಟ್ ಮಾಡೋಣ. ಬೆಳಗ್ಗೆ ವಡಪಾವ್ ಬೇಡ, ತಿಂಡಿ ಮಾಡಿ ಮಾಡೋಣ. क्या होगा? ये वड़ा इडली, वड़ा इडली, वड़ा इडली, वड़ा इडली, वड़ा इडली. अच्छा 3 चाहिए, 3 प्लेट. ये इडली वड़ा, इडली वड़ा. ಥ್ಯಾಂಕ್ ಯು ಬೈ. ಗೈಸ್ ನೋಡಿ ನಮ್ಮ ತಿಂಡಿ ವಡಾಪಾವು ಜೊತೆಗೆ ಇಡ್ಲಿ ವಡ ಏನೇನೋ ತಂದವ ನಮ್ಮ ಸಂಜೆ. ಸೀಟ್ಗೆ ಹೋಗಿ ತಿನ್ಬೇಕು ಈಗ. ಸ್ಟಾರ್ಟ್ ಆಯ್ತು ಇನ್ನು ಮಹಾರಾಷ್ಟ್ರಕ್ಕೆ ಬಂದ ತಕ್ಷಣ ವಡಪಾವು. ಇಡ್ಲಿ ಚೆನ್ನಾಗೈತೆ ಶಿಷ್ಯ, ಇಡ್ಲಿ ಯಾವಾಗಲೂ ಚೆನ್ನಾಗಿರುತ್ತೆ ಇಲ್ಲಿ. ಗೈಸ್ ತಿಂಡಿ ಆಯಿತು, ಇಡ್ಲಿ ವಡಪಾವ್ ಜೊತೆಗೆ ಚಪಾತಿ ಟೊಮೆಟೊ ಗೋಜ್ ತಿಂದಾಯಿತು. ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 9 ಗಂಟೆ 9 ಕಾಲ ಆಗ್ತಾ ಬಂತು. ಸೊ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 2:30 ತೋರಿಸ್ತಿದೆ, ಬಟ್ ಎಷ್ಟೊಂದು ಹೋಗ್ತೀವೋ ಗೊತ್ತಿಲ್ಲ. ಮಳೆ ಬರ್ತಿದೆ, ಬನ್ನಿ ತೋರಿಸ್ತೀನಿ.
ಅದಕ್ಕೆ ಲೇಟ್ ಆಗಿತ್ತು ಗಾಡಿ. ಈಗ ಕಡಿತಿದ್ದೆ ನಾನು ನಿಮಗೆ ನೆನಪು ಆಮೇಲೆ. ಟಿಫನ್ ಆಯ್ತಾ? ನಿನಗೆ ಯಾಕೆ ಅಲ್ಲೇ ಏನು ಬೇಕು ಹೋಗೋ ಅಲ್ಲಿಂದ? ನಾನು ಸಖತ್ ಖುಷಿ. ಓ ಭಯ್ಯ ಖಾನಾ ಹೋ ಗಯಾ? ಅವ್ನು ಮಾತಾಡ್ತಾರೆ ಇಲ್ಲ ಬೇಕಾದ್ರೆ ಫೈನಲಿ ಪುಣೆಗೆ ಎಂಟರ್ ಆಗ್ತಾ ಇದ್ದೀವಿ ಇವಾಗ. ಮಹಾರಾಷ್ಟ್ರದ ಕಲ್ಚರಲ್ ಸಿಟಿ ಪುಣೆ. ಸೊ ನಮ್ಮ ಸಂಜೆ ಅವರು ಪುಣೆಲಿ ಇಳ್ಕೊಂತಾರೆ. ಇಳ್ಕೊತೀಯ ಬಚ್ಚ? ಅರೈವಿಂಗ್ ಪುಣೆ. ಅಣ್ಣನ್ ಮಾಡಬೇಕು. एवं मंगलमय यात्रा की कामना करते हैं। ಹಿಂದಕ್ಕೋ ಶಿಷ್ಯನ ಹಿಡ್ಕೊ ಈ ಕೈಲಿ. ಯಾಕೆ ಇದೆಯಾ? ಓ ಆಮೇಲೆ ಬಿದ್ದೋಗ್ಬಿಟ್ರಪ್ಪ. लोकमान्य तिलक टर्मिनस विशाखापट्टनम एक्सप्रेस from लोकमान्य तिलक टर्मिनस विशाखापट्टनम departing from platform number ಸೊ ಗೈಸ್ ಫೈನಲಿ ನಾನು ಪುಣೆಯಲ್ಲಿದ್ದೀನಿ ನೋಡಿ. ಪುಣೆ ಸ್ಟೇಷನಲ್ಲಿ ಬಂದು ಇಳಿದೆ. ಸೊ ಇಲ್ಲಿಂದ ಇನ್ನೂ ನಮ್ಮ ಜರ್ನಿ 150 ಕಿಲೋಮೀಟರ್ ಇದೆ. ಮಳೆ ಬರ್ತಿದೆ ಸದ್ಯಕ್ಕೆ. ಎಲ್ಲ ಕಡೆ ವಡಪಾವ್ ಆಲ್ರೆಡಿ ಸ್ಟಾರ್ಟ್ ಆಯ್ತು ಮಚ್ಚ. ಬಿಸಿ ಆಯ್ತು, ಬಿಸಿ ಇದೆ ತಗೋ. ಸೊ ಸಂಜೆ ಅವರು ವಡಪಾವ್ ತರ ಬಿಸಿ ಆಯ್ತಾ ಇಂದ ಚೆಲ್ಲಿ ಬಿರಿ ಗೈಸ್. ವಡಪಾವ್ ತಗೊಂಡು ಹೋಯ್ತಾಳ ಚೆಲ್ಲಿ ಇತ್ತು. ಸೊ ಗೈಸ್ ಚೆಂದಕ್ಕಾ ಅಣ್ಣ ವಡಪಾವ್ ಕೊಡ್ತಾವ್ರೆ, ಬನ್ನಿ ತಿನ್ನೋಣ. ಸುಡ ಸುಡ ವಡಪಾವ್ ಗೈಸ್. ಅದೇನೇ ಹೇಳಿ ಮಹಾರಾಷ್ಟ್ರಕ್ಕೆ ಬಂದಿದ್ದೆ ವಡಪಾವ್ ಅವಳು ಜಾಸ್ತಿ. ಚೆನ್ನಾಯ್ತಾ? ಸೊ ಗೈಸ್ ನೋಡಿ ವಡಪಾವ್. ಮೆಣಸಿನ್ಕಾಯಿ ಬೇಕಾ ಇಟ್ಕೊಳಕ್ಕೆ? ಸೆಂಟ್ರಲ್ಲಿ ಮಳೆ ಬಂದ್ರೆ ಸಖತ್ತಾಗಿದೆ ಗೈಸ್, ಸೂಪರ್ ಇದೆ ವಡಪಾವ್. ತಿನ್ನಕ್ ಬರಲ್ಲ, ಸಖತ್ತಾಗಿದೆ ಅಂತಾನೆ. ಆಕ್ಚುಲಿ ಒಂದು ಸ್ಟೋರಿ ಹೇಳ್ತೀನಿ, ಇವಾಗ ಹೇಳಲ್ಲ ಆಮೇಲೆ ಹೇಳ್ತಿದ್ದೆ. ನಾನು ಫಸ್ಟ್ ಟೈಮ್ ವಡಪಾವ್ ತಿಂದಿದ್ದು ಯಾವ ಥರ ಅಂತ ನೀವು ಕೇಳಿದ್ರೆ ತೆಗೆದು ಬಿಡ್ತೀರಾ. ಬಟ್ ಇವಾಗಲ್ಲ, ಒಂದು 6 months ಬ್ಯಾಕ್ ಇಲ್ಲಿ ಮುಂಬೈಲಿದ್ದಲ್ಲ, ಸಾರಿ ಪುಣೆಲಿದ್ದಲ್ಲ, ಆ ಟೈಮಲ್ಲಿ ನಾನು ವಡಪಾವ್ ತಿಂತಿದ್ದು. ಎರಡು ಒಟ್ಟಿಗೆ ತಿನ್ನಬೇಕು. ಬಟ್ ನಾನು ಇದನ್ನು ಸಪ್ರೇಟ್ ಮಾಡಿ ತಿಂತಿದ್ದೆ. ಅವಾಗ ತುಂಬ ಜನ ನಗ್ತಿದ್ರು ನೋಡಿದವರಲ್ಲ, ಏನು ಹಿಂಗೆ ತಿಂತಾರೆ ವಡಪಾವ್ ನೋಡಿ. ಸೊ ವಡೆ ಮತ್ತು ಪಾವ್ ಎರಡು ಸೇರಿಸಿ ತಿನ್ನಬೇಕು. ಬಟ್ ನಾನು ಆಗಲ್ಲ, ಬರೀ ವಡೆ ಸಪ್ರೇಟ್ ಪಾವ್ ಸಪ್ರೇಟ್ ತಿಂತಿದ್ದೆ. ಸೊ ಬನ್ನಿ ವಡಪಾವ್ ತಿನ್ಕೊಂಡು ಟ್ರೈನ್ ಹತ್ತನ. ಮತ್ತೆ 150 ಕಿಲೋಮೀಟರ್ ಜರ್ನಿ ಇರುತ್ತೆ ಇಲ್ಲಿಂದ. ಸೊ ಹೋಗೋಣ. ಸಂಜಯ್ ಹೆಂಗಿದೆ ವಡಪಾವ್? ಸೂಪರ್ ಆಗಿದೆ, ಸೂಪರ್ ಆಗಿದೆ. ತಿನ್ನಿ. ಮೆಣಸಿನ್ಕಾಯಿ ಬೇಡವಾ? ನಾನು ಫೋನ್ ಹಿಡ್ಕೊಂಡೆ ಅಂತಲ್ಲ, ಮಳೆ ಬರ್ತಾ ಇದ್ದೀನು. ಅಲ್ಲ ಗುರು, ನಾನು ಮೊದಲೆಲ್ಲ ವಡಪಾವ್ ತಿನ್ನಕ್ಕಿಂತ ಮುಂಚೆ ಏನ್ ಈ ಮಹಾರಾಷ್ಟ್ರ ಜನ ವಡಪಾವ್ ಹಿಂಗ್ ತಿಂತಾರೆ, ಬರೀ ಬನ್ನು ಯಾರಿಗೂ ಹಿಂಗ್ ತಿಂತಾರೆ ಬಂತಾರ ಅಂತ ಅನ್ನಿಸ್ತಿತ್ತು. ಬಟ್ ಇವಾಗ ಬಿಸಿ ಬಿಸಿ ಬನ್ನ ಈ ತರ ಮಳೆ ವೆದರಲ್ಲಿ ತಿಂತಾ ಇವಾಗ ಅವಾಗ ಅನ್ನಿಸ್ತು ಪರವಾಗಿಲ್ಲ, ಒಳ್ಳೆ ಟೇಸ್ಟ್ ಇದೆ ಅವ್ರಿಗೆ. ಸೊ ಚೆನ್ನಾಗಿರುತ್ತೆ. ಒಳ್ಳೆ ಮಳೆಯಲ್ಲಿ ಬಿಸಿ ಬಿಸಿ ವಡಪಾವ್ ತಿಂತಾ ಇದ್ರೆ ಚೆನ್ನಾಗಿರುತ್ತೆ. ಕಾಫಿ ನಟ್ಟಿನ ಭಯ ಟೀ, ಟೀ ಒನ್ ಕಾಫಿ, 1 ಟೀ 1 ಕಾಫಿ ತಿದ್ದೋ. ಸ್ಟ್ರಾಂಗ್ ಇರುತ್ತಾ? ಪೂರಾ ಸ್ಟ್ರಾಂಗ್ ಭಯ್ಯ. ತಗೋ ಇಷ್ಟೇ ಇದೆ. ಹೇಳೋ ಕಾಫಿ ಯಾ ಟೀ? ಟೀ ಇಲ್ಲ ಏನು ಹಿಂಗಿದೆ ಡಿಪ್ಟಿನಾ? ಡಿಪ್ಪೆ ಸಿಗೋದಿಲ್ಲಲ್ಲ ಶಿಷ್ಯ. ಕಾಫಿ ತಗೋ ಗೈಸ್. ಟೀ ಕುಡಿಬಾರ್ದು ಅಂದ್ಕೊಂಡಿದ್ದೆ ಟ್ರೈನಲ್ಲಿ, ಬಟ್ ಆಗಲ್ಲ ಕುಡಿದಿದೆ ಇರೋಕ್ಕೆ. ಸೊ ನೋಡಿ ಟೀ ತಗೊಂಡಿದ್ದೀನಿ. ಮಳೆ ಜೊತೆಯಲ್ಲಿ ಒಂದು ಒಳ್ಳೆ ಡಿಪ್ಟಿ ಕುಡಿಯೋಕ್ಕೆ ಚೆನ್ನಾಗಿರಲ್ಲ ಗುರು.
ಒಳ್ಳೆ ಹುಚ್ಚಿನ ಥರ ಇರುತ್ತೆ. ಹೇಳಿ ಸಂಜಯ್, ಅದೇನೋ ಕಾಸು ಕೊಟ್ರೆ ಟೀ ಸಿಗುತ್ತೆ. ಅದೇನೋ ಅಂದಲ್ಲ ಆಗ್ಲೇ, ಕಾಸು ಕೊಟ್ರೆ ಏನು ಬೇಕೋ ಸಿಗೋದು ಜಗತ್ತಲ್ಲಿ, ಕಾಸು ಕೊಟ್ರೆ ಏನು ಸಿಗಲ್ಲ. ಇವಾಗ ಇಳಿದ್ಬಿಟ್ಟು ನಿಂಗೆ ಒಂದು ಕಲ್ ತರ್ಬೇಕಾ? ನಿಮ್ಮ ಮನೇಲಿ ಏಣಿ ಆಯ್ತಾ? ಇಲ್ಲ, ಏಣಿ ಇಲ್ವಾ? ಇಲ್ಲ. ಮತ್ತೆ ಮನೆ ಮೇಲೆ ಹತ್ಬೇಕಾದ್ರೆ? ಮನೆ ಮೇಲೆ ಹತ್ಬೇಕಾದ್ರೆ ಆಡ್ತೀನಿ. ಕೂತಿದ್ದು ಕೆಳಗಡೆ ದೇವರಣ್ಣ ಆ ಸೈಡ್. ಸೊ ಗೈಸ್, ಫೈನಲಿ ಮುಂಬೈಗೆ ಬಂದು ರೀಚ್ ಆದ್ವಿ. ಸೊ ಕರೆಕ್ಟಾಗಿ ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗಿದೆ. ನಾನು ಬೆಂಗಳೂರು ಬಿಟ್ಟಿದ್ದು ನಿನ್ನೆ 4 o'clockಗೆ. ಸೊ ಇವತ್ತು 3 o'clock ಆಗಿದೆ. ಎಕ್ಸಾಕ್ಟಾಗಿ 23 hours ಆಗಿದೆ ಗೈಸ್. ಸೊ ಫೈನಲಿ ಮುಂಬೈಗೆ ಬಂದೆ. ಟ್ರೈನ್ ಇಳಿಬೇಕು. ನೀವು ನೋಡಿದ್ರೆ ಯಾವ ರೀತಿ ಇತ್ತು ಬೆಂಗಳೂರಿಂದ ಮುಂಬೈಗೆ ಜರ್ನಿ ಅಂತ. ಸೊ ಫೈನಲಿ ವಿ ರೀಚ್ಡ್ ಮುಂಬೈ. ಬನ್ನಿ ಕೆಳಗಡೆ ಇಳಿದು ಹೋಗಿ. ಸೊ ಲೊಕೇಶನ್ ಕಳಿಸಿದರೆ ಲೊಕೇಶನ್ಗೆ ಹೋಗಬೇಕು. ನಮ್ಮ ಸಂಜಯಣ್ಣ ಎಲ್ಲ ಫುಲ್ ರೆಡಿ ಮಾಡ್ಕೊತವ್ರೆ. ಸಂಜಯ್ ಹೋಗೋಣ? ಬಾಬಾ ರೆಡಿ? ಎಸ್. ಸೊ ಗೈಸ್ ಬನ್ನಿ ಹೋಗೋಣ, ಮುಂಬೈನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್ ಬನ್ನಿ, ಇದೇನಾ ಭಯ್ಯ? ಬಾಯ್. ಥ್ಯಾಂಕ್ ಯು. ಸೊ ಗೈಸ್ ಬನ್ನಿ ಟ್ರೈನ್ ಇಳಿಯೋಣ. ಲಗೇಜ್ ಬೇರೆ ಸಮಸ್ಯೆ, ಏನು ಮಾಡ್ತೀರಾ? ಸೊ ಇಳಿಯೋಣ. ಮುಂಬೈಗೆ ಬಂದೆ. ವೆಲ್ಕಮ್ ಟು ಮುಂಬೈ. ಫುಲ್ಲು ಮಳೆ ನೋಡಿ, ಹೆಂಗೆ ಮಳೆ ಬೀಳ್ತಾ ಇದೆ. ಒಂಥರ ಬ್ಯಾಗ್ ಇಟ್ಕೊಳೋ, ಯಾಕೆ ನಿನ್ನ ಕೈ ಇಲ್ವಾ? ಶಿಶ ಇಟ್ಕೋ, ಶಿಶ ತೂಕ ಆಯ್ತು. ಸೊ ಗೈಸ್ ಫೈನಲಿ ಮುಂಬೈಗೆ ಬಂದು ರೀಚ್ ಆದ್ವಿ. ವೆಲ್ಕಮ್ ಟು ಮುಂಬೈ. ಸೊ ಫುಲ್ ಮಳೆ ಬರ್ತಾ ಇದೆ. 23 hours ತೊಗೊಂಡಿದ್ದಾನೆ ಬೆಂಗಳೂರಿಂದ ಮುಂಬೈಗೆ ಬರೋಕ್ಕೆ ಟ್ರೈನಲ್ಲಿ. ಸೊ ಲೊಕೇಶನ್ ಕಳಿಸಿದಾರಂತೆ. ನಮ್ಮ ಸಂಜಯಣ್ಣ ಬೈತಾ ಇದ್ದಾನೆ, ಬೇಗ ಬರೋ ಟೈಮ್ ಆಯಿತು, ಲೊಕೇಶನ್ ಕಳಿಸಿದ್ದಾರೆ ಅಂತ. ಬಂದೇಣ ತಗೋ, ಬ್ಯಾಗ್ ಎತ್ಕೋ, ಬಸ್ ಆ ಕಡೆ ಅದೇ ಒಂದು ಕೈ ಹಾಕೋ ಪ್ಲೀಸ್. ಆ ಕಡೆ ಅದೇಡಿ ನೋಡಿ ಗೈಸ್, ನಮ್ಮ ಅಣ್ಣ ಬ್ಯಾಗ್ ಎತ್ಕೊಳ್ಳೋದ್ರೆ ಬೈದು ಡಬಲ್ ಮೀನಿಂಗ್ ಮಾತಾಡ್ತಾನೆ ಗೈಸ್. ಏನೋ ಅನ್ಕೊಂಬೇಡಿ, ನಮ್ಮ ಸಂಜಯ್ ಸ್ವಲ್ಪ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ನೀವೆಲ್ಲ. ಸೊ ಬನ್ನಿ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ಆಟೋನೋ ಓಲಾ ಊಬರ್ ತಗೊಂಡು ಯಾವ್ದಾರು, ಆಮೇಲೆ ನಾನು ನಿಮಗೆ ಗೈಸ್ ನೋಡಿ ರೈಲ್ವೆ ಸ್ಟೇಷನಿಂದ ಈಚೆ ಬಂದು. ಸೊ ನಮ್ಮ ಸಂಜಯಣ್ಣ ಊಬರ್ ಬುಕ್ ಮಾಡಿದ್ದ. ಆಟೋ ಯಾಕೋ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಈಗ ಸ್ಟಾರ್ಟ್ ಆಯಿತು. ಮೀಟ್ರ್ ಹಾಕಿದ್ರು. ಯಾವ ಲೊಕೇಶನ್ ಸಂಜಯಣ್ಣದು? ಜಿಯೋ ವರ್ಲ್ಡ್ ಗಾರ್ಡನ್. ಯಾವುದೋ ಜಿಯೋ ವರ್ಲ್ಡ್ ಗಾರ್ಡನ್ ಅಂತೆ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಹೋಗ್ತಾ ಇದೀವಿ ಆಟೋ ಹತ್ಕೊಂಡು. ಎಷ್ಟು ನಿಮಿಷ ತೋರಿಸ್ತಿದೆ? ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ ಇದೆಯಾ?
ಇಲ್ಲಿಂದ 3 ಕಿಲೋಮೀಟರ್ ಇದೆ ಗೈಸ್, ಹೋಗ್ತಾ ಇದೀವಿ. 3:33 ಕೋರ್ಸ್ 3:33 ಹೋಗ್ತೀವಿ ಅಂತೆ. ಇಲ್ಲಿಂದ 3 ಕಿಲೋಮೀಟರ್ ಇದೆ ಅಂತೆ. 10 ನಿಮಿಷ 9 ನಿಮಿಷ 9 ನಿಮಿಷ ಅಷ್ಟೇನಾ? ಸೊ 9 ಮಿನಿಟ್ಸ್ ತೋರಿಸ್ತಿದೆ ಅಂತೆ. ಬನ್ನಿ ಹೋಗೋಣ. ಹೋಗಿ ಅಲ್ಲಿ ನನ್ನ ಹತ್ರ ಬ್ಯಾಗ್ ಇದೆಯಲ್ಲ, ಬ್ಯಾಗ್ ಅವ್ರ ಕೈಲಿ ಕೊಟ್ಟು ಅವ್ರೇನೋ ಮತ್ತೊಂದು ಕೊಡ್ತಾರೆ ನಮಗೆ ತಗೊಂಡು. ಅಲ್ಲಿಂದ ನಾವು ಬೇರೆ ಕಡೆ ಹೋಗ್ಬೇಕು. ಏನು ತಗೊಳೋದು ಏನು ಕೊಡೋದು ಅಂತ ನೀವು ನೋಡ್ತೀರಾ ಮುಂದೆ. ಓಕೆ. ಮಳೆ ಸ್ಟಾರ್ಟ್ ಆಯ್ತು ಗೈಸ್, ನೋಡಿ ಯಾವ ರೇಂಜ್ ಮತ್ತೆ ಮಳೆ ಬೀಳ್ತಿದೆ ಅಂದರೆ. ಮುಂಬೈಯಲ್ಲಿ ಟ್ರಾಫಿಕ್ ಜಾಮ್ ಜೊತೆಗೆ ಮಳೆ. किलोमीटर है. तो बेंगलुरु मुंबई पुणे आएगा तो ಇದೇನಾ ಬ್ಯಾಂಗ್ಳೂರು ಮುಂಬೈ ಪುಣೆ ಹೈವೇ? ಒಂದೇ ರೋಡು ಶಿಕ್ಷ, ಎಲ್ಲೂ ನಿಸ್ಕಂಗೆ ಇಲ್ಲ. ಹೌದೌದು. ಇಲ್ಲಿಂದ ಪುಣೆಯಿಂದ ಬೆಳಗಾಮು, ಹುಬ್ಳಿ, ಹಂಗೆ ನಮ್ಮ ಬೆಂಗಳೂರು. ಹೌದು. ऐसा होता तो नहीं. ಫ್ರೆಂಡ್ಸ್, ಈಗಾಗಲೇ ನೀವು ನೋಡಿದ್ದೀರಾ. ಸೊ ಬ್ಯಾಂಗ್ಳೂರಿಂದ ಮುಂಬೈಗೆ ಹೆಂಗಿತ್ತು ಜರ್ನಿ ಅಂತ ಪಾರ್ಟ್ 1 ಪಾರ್ಟ್ 2 ಆಗಿ 2 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಬರುತ್ತೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಮತ್ತೊಂದು ವೀಡಿಯೋ ಜೊತೆ ಆದಷ್ಟು ಬೇಗ ಬರ್ತೀನಿ. ಸೊ ಅಲ್ಲಿ ತನಕ ಟಾಟಾ, ಬಾಯ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.